ಕೆಆರ್ಪೇಟೆ ಎಪಿಎಂಸಿ ಆವರಣದಲ್ಲಿ ಸ್ಥಾಪಿಸಿರುವ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರದ ಫ್ರೂಟ್ಸ್ ಐಡಿಯಲ್ಲಿ ಹೆಸರು ನೋಂದಾಯಿಸಲು ರೈತರ ನೂಕುನುಗ್ಗಲು. ಹನುಮಂತನ ಬಾಲದಂತೆ ಬೆಳೆದಿರುವ ರೈತರ ಸರತಿಯ ಸಾಲು, ಭುಗಿಲೊಡೆದ ರೈತರ ಆಕ್ರೋಶ. ಆಮೇಲೆ ಟೋಕನ್ ಕೊಡಿದ್ರೆ ಅದು ಕೊಡ್ತಾ ಇಲ್ಲ, ರೈತರು ನಿಲ್ಲ ಕಾಯ್ತಾ ಇಲ್ಲ ಬಿಸ್ತಲೆ. ಅಧಿಕಾರಿಗಳು ಯಾವುದೇ ಇದು ಮಾಡ್ತಾ ಇಲ್ಲ. ಏನು ಸಮಸ್ಯೆ ಆಗುತ್ತೆ? ಅದು ಕೊಬ್ಬರಿ ಪರ್ಮಿಟ್ ಕೊಡಕ್ಕೆ ಸರ್, ರಿಜಿಸ್ಟ್ರೇಷನ್ ಮಾಡಕ್ಕೆ ಸ್ಕಾಡ ರಶ್ ಏನು ಮಾಡ್ಬೇಕಂತ 2-3 ಕೌಂಟರ್ ಮಾಡ್ಬೇಕಾ? ಆಮೇಲೆ ಒಂದೇ ಲ್ಯಾಪ್ಟಾಪ್ ಇರೋದು. ಇವ್ರು ಏನು ಅಧಿಕಾರಿಗಳು ಏನು ಹೇಳಿದ್ರು, ಹೋಸ್ಟೆಲ್ನ ಇದೇ ರೀತಿ ಮಾಡಿದ್ರು, ಈ ಸಲ ಒಂದೇ ಲ್ಯಾಪ್ಟಾಪ್ ಮಾಡಿಕೊಂಡು ಇವ್ರು 2-3 ಮಾಡಿದ್ರೆ ಜನ ಅಲ್ಲಿ ಆಯ್ತದ, ರಸ್ತೆ ಆಗಿರಕ್ಕಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರವು ಕೊಬ್ಬರಿ ಖರೀದಿಗೆ ಬೆಂಬಲ ಬೆಲೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೊಬ್ಬರಿ ಖರೀದಿ ಕೇಂದ್ರ ಆರಂಭವಾಗಿದ್ದು, ರೈತ ಬಾಂಧವರು ತಮ್ಮ ಹೆಸರನ್ನು ಫ್ರೂಟ್ಸ್ ಐಡಿಯಲ್ಲಿ ನೋಂದಾಯಿಸಲು ಒಮ್ಮೆಲೆ ಮುಗಿಬಿದ್ದಿರುವುದರಿಂದ ನೋಂದಣಿ ಕೇಂದ್ರದ ಆವರಣದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಇನ್ನೊಂದು ಸಿಸ್ಟಮ್ ಅನ್ನು ಮಾಡಬೇಕು, ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಮತ್ತೆ ಬೇಗ ಮಾಡ್ತಾ ಇಲ್ಲ. ಎಲ್ಲ ಎಲ್ಲರೂ ಬಿಸಿಲಲ್ಲಿ ನಿಂತಿದ್ದಾರೆ. ಎಲ್ಲ ಜನರಿಗೆ, ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಕೊಬ್ಬರಿ ಮಂಡಿಯವ್ರದ್ದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಕೊಬ್ಬರಿ ಮಂಡಿಯವರು ಬೇರೆ ರೈತರು ಕರ್ಕೊಬಂದು ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಅದರಿಂದ ನಾವು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿಸಿದ್ದು, ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ 2ನೇ ಸರಿ ನಾವು ಕ್ಯೂರಲ್ಲಿ ನಿಂತಿದ್ದೀವಿ. ನಾವು ನಾನು ವೃತ್ತಿಯಲ್ಲಿ ಲಾಯರ್ ಕೆಲಸ ಮಾಡಿಕೊಂಡು ಇದನ್ನು ಮಾಡಬೇಕು ಅಂದ್ರೆ ಹಿಂಸೆ ಆಗಿದೆ. ದಯವಿಟ್ಟು ಇನ್ನೊಂದು ಸಿಸ್ಟಮನ್ನು ಮಾಡಿಸ್ಕೊಡಿ, ಆದಷ್ಟು ರೈತರಿಗೆ ಅನುಕೂಲ ಆಗಿ ಮಾಡಿಕೊಡಿ. ಮತ್ತು ಏನು ಬೇರೆ ಹೆಸರಲ್ಲಿ ಕೊಬ್ಬರಿ ಬಿಡ್ತಾ ಇದ್ದಾರೆ ಅವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಇದ್ರ ಬಗ್ಗೆ ತನಿಖೆ ತಗೋಬೇಕು ಅಂತ ಕೇಳ್ಕೊಳ್ತೀನಿ. ಕೊಬ್ಬರಿ ಮಾರಾಟ ಮಾಡುವ ವರ್ತಕರು ರೈತರ ಹೆಸರಿನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಹೆಸರನ್ನು ನೋಂದಾಯಿಸುತ್ತಿರುವುದರಿಂದ ಕೊಬ್ಬರಿ ಮಾರಾಟ ಮಾಡುವ ರೈತರ ಸಂಖ್ಯೆಯು ದಿಢೀರ್ ಹೆಚ್ಚಾಗಿದೆ. ಕೆಆರ್ಪೇಟೆ ಎಪಿಎಂಸಿ ಆವರಣದಲ್ಲಿ ಸ್ಥಾಪಿಸಿರುವ ಕೊಬ್ಬರಿ ಖರೀದಿ ಕೇಂದ್ರದ ನೋಂದಣಿ ಶಾಖೆಯಲ್ಲಿ ರೈತರು ತಮ್ಮ ಹೆಸರು ನೋಂದಾಯಿಸಲು 45 ದಿನಗಳ ಅವಕಾಶವಿದೆ. ಆದ್ದರಿಂದ ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿರ್ದೇಶಕ ಎಸ್ಎಲ್ ಮೋಹನ್ ಮನವಿ ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ತೆಂಗು ಬೆಳೆದಿರುವ ರೈತರ ಹೆಸರನ್ನು ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ ಲಾಗಿನ್ನಲ್ಲಿ ನೋಂದಾವಣಿ ಮಾಡಲಾಗುವುದು. ರೈತ ಬಾಂಧವರು ತಮ್ಮ ಹೆಸರನ್ನು ನೋಂದಾಯಿಸಲು ಅಥವಾ ಕೊಬ್ಬರಿ ಮಾರಾಟ ಮಾಡಲು ಯಾವುದೇ ಮಧ್ಯವರ್ತಿಗಳನ್ನು ಆಶ್ರಯಿಸಬಾರದು ಎಂದು ಎಸ್ಎಲ್ ಮೋಹನ್ ಮನವಿ ಮಾಡಿದ್ದಾರೆ. ಒಂದಕ್ಕೆ ಓಪನ್ ಆಗೋದು, ಇನ್ನೊಂದಕ್ಕೆ ಮಲ್ಟಿಪಲ್ ಲಾಗಿನ್ ಕೊಟ್ಟಿಲ್ಲ, ಬರೋದು ಇಲ್ಲ, ಮಲ್ಟಿಪಲ್ ಲಾಗಿನ್ ಆಪ್ಷನ್ ಇಲ್ಲ. ಮತ್ತೆ ಚೆನ್ನಾಗಿದ್ದಲ್ಲ, ಸಂಜೆವರೆಗೂ ಮಾಡ್ತೀರಾ? ನಾವು ಬೆಳಿಗ್ಗೆ 8 ಗಂಟೆಯಿಂದ ಸರ್ವರ್ ಓಪನ್ ಆಗುತ್ತೆ, 6 ಗಂಟೆಗೆ ಕ್ಲೋಸ್ ಆಗುತ್ತೆ, 8 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಎಲ್ಲ ಕೊಡ್ತೀರಿ, ಕೊಡ್ತೀವಿ. ಯಾರು ಮಿಸ್ ಆಗಲ್ಲ. ಯಾರು